ನಿಮಗೆ ಮಲ್ಟಿ ಬ್ರ್ಯಾಂಡ್ಸಲ್ಲಿ ಹೋದರೆ ನಿಮಗೆ ವಾರಂಟಿಗಳು ಸಿಗೋದಿಲ್ಲ. ನಿಜವಾಗ್ಲೂ ಗಾಡಿ ಓಡಿಸ್ತಾ ಇದ್ದೀನಿ, ಫೀಲಿಂಗೇ ಒಂಥರ ಚೇಂಜ್ ಆಗಿದೆ. ಸ್ನೇಹಿತರೆ ನಮಸ್ಕಾರ. ಕಂಪ್ನಿಯಿಂದ ಹೊಸದಾಗಿ ನಾನು ಗಾಡಿ ತೊಗೋಬೇಕಾದ್ರೆ ಆವಾಗ ಹೊಸ ಟೈರ್ ಹಾಕ್ಸಿದ್ದು, ಅದಾದಮೇಲೆ ಟೈರ್ ಹಾಕ್ಸಿರ್ಲಿಲ್ಲ. ಆಮೇಲೆ ಟೈರ್ ಹಾಕ್ಸಿದ್ರಲ್ಲೂ ಸ್ವಲ್ಪ ತಪ್ಪುಗಳನ್ನ ಮಾಡಿದ್ದೆ. ಏನು ತಪ್ಪು ಅಂತ ಅಂದರೆ, ನಾನು ಆಚೆ ಕಡೆ ಸೆಕೆಂಡ್ ಹ್ಯಾಂಡ್ ಟೈರ್ಗಳನ್ನ ಹಾಕ್ಸಿದ್ದೆ. ಸೊ ಅದು ಎಷ್ಟು ಎಫೆಕ್ಟ್ ಬಿತ್ತು ಅಂದರೆ ನನಗೆ, ಸೊ ನಮ್ಮ ಎಲ್ಲ ಚಾಲಕರಿಗೂ ಅಥವಾ ನನ್ನ ವೀಕ್ಷಕರನ್ನು ಹೇಳ್ಕೊಳ್ಳೋದು ಒಂದೇ, ಸೆಕೆಂಡ್ ಹ್ಯಾಂಡ್ ಟೈರ್ಗಳನ್ನ ದಯವಿಟ್ಟು ಹಾಕಿಸ್ಲೇಬೇಡಿ. 1,000 ರೂಪಾಯಿಗೆ 1,500ಕ್ಕೆಲ್ಲ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಯೂಸ್ಲೆಸ್ಸು. 10,000 ಕೂಡ ಬರೋದಿಲ್ಲ. ಕೆಲವೊಂದು ಸಾರಿ ಚೆನ್ನಾಗೂ ಬಂದ್ಬಿಡುತ್ತೆ ಕೆಲವೊಂದು. ಆಮೇಲೆ ಮೇಜರ್ ಆಗಿ ಈ ಟೈರ್ ಸೆಕೆಂಡ್ ಹ್ಯಾಂಡ್ ಕೊಡೋರು ಬ್ಲೇಡಿಂದ ಕಟ್ ಮಾಡಿ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಮೋಸ ಹೋಗ್ತೀವಿ. ಆಮೇಲೆ ಆ ಬ್ಲೇಡಿಂದ ಕಟ್ ಮಾಡಿರೋದು ನಾವು ಅದನ್ನ ನೋಡೋದೇ ಇಲ್ಲ. ಅದು ಎಲ್ರಿಗೂ ಗೊತ್ತಾಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋ ಅಂಥವ್ರು, ನಾಲೆಡ್ಜ್ ಇರೋ ಅಂಥವ್ರು ಅದನ್ನ ಕಂಡು ಹಿಡಿತಾರೆ. ನಾವೇ ಮೋಸ ಹೋಗ್ಬಿಟ್ಟಿರ್ತೀವಿ ಕೆಲವೊಂದು ಸಾರಿ. ಸೊ ನಾನು ಹೇಳೋದು ಒಂದೇ, ಸೆಕೆಂಡ್ ಹ್ಯಾಂಡ್ ಹಾಕಿಸ್ಕೊಳಕ್ಕೆ ಹೋಗಬೇಡಿ. ಏನೋ ಒಂದು ನೀವು 4 ಟೈರ್ ಹಾಕ್ಸ್ಕೊಂಡ್ರೆ ನೀವು ಹಂಗೂ ಹೆಚ್ಚು ಕಡಿಮೆ ಒಂದು 5,000-6,000 ರೂಪಾಯಿ ಬಂದ್ಬಿಡುತ್ತೆ. ಹೊಸದೇ ಹಾಕಿಸ್ಕೊಳ್ಳಿ, ಒಂದೇ ಟೈರ್ ಹಾಕಿಸ್ಕೊಂಡ್ರು ಪರವಾಗಿಲ್ಲ. ಇದ್ದಂಗೆ ಅಮೌಂಟ್ ಇರೋ ಅಂಥವ್ರಿಗೆ ಏನು ಮ್ಯಾಟ್ರ್ ಆಗಲ್ಲ, 4 ಟೈರ್ ಹೊಸದೇ ಹಾಕಿಸ್ಕೊಳ್ಳಿ. ಬಟ್ ಕೆಲವೊಬ್ರದ್ದು ಕಷ್ಟ ಇರುತ್ತೆ ಹಾಕಿಸ್ಕೊಳ್ಳೋದಕ್ಕೂ. ಅಂಥ ಜನಗಳು ತುಂಬ ಜನ ಇದ್ದಾರೆ. ನಮ್ಮ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಗಳಿಗೆ ಹೇಳೋದು ಏನಂತಂದರೆ, ಸೆಕೆಂಡ್ ಹ್ಯಾಂಡ್ ಟೈರ್ಗಳನ್ನ ದಯವಿಟ್ಟು ಹಾಕ್ಸೋಕೆ ಹೋಗಬೇಡಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಒಂದು ಶಾಪ್ನ. ಆ್ಯಕ್ಚುಲಿ ಇವಾಗ ಹೋಲ್ಸೇಲ್ ರೇಟ್ಗೆ ಟೈರ್ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲಿ ಏನು ವಿಚಾರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಾತಾಡಿದ್ದೀನಿ ಅವ್ರ ಜೊತೆ ಒಂದ್ಸರಿ ಹೋಗಿ, ಅವ್ರ ಮಿಲ್ಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅವ್ರನ್ನ ಭೇಟಿಯಾಗಿ ಹೋಗಿದ್ದು. ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು ನಮ್ಮನ್ನು. ಆಮೇಲೆ ಏನೇ ಇದ್ರೂ ಬನ್ನಿ ಸರ್, ನಿಮ್ಮ ಹುಡುಗರ ಕಡೆಯಿಂದ ಯಾರೇ ಇದ್ರೂ ಬರಲಿ, ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ ಅಂತಲೂ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಮ್ಮ ಚಾಲಕರಿಗೆಲ್ರಿಗೂ ಹೇಳ್ಕೊಳ್ಳೋದು ಏನಂತಂದರೆ, ಅವ್ರು ಮಾತ್ರ ಅಲ್ಲ, ನಮ್ಮ ವೀಕ್ಷಕರು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಕಾರ್ಗಳಿಗೆ ಅಥವಾ ನಿಮ್ಮ ಬೈಕ್ಗಳಿಗೆ ಏನಾದರೂ ಟೈರ್ ಬೇಕು ಅಂತಂದರೆ ನೀವು ಕಂಪೇರ್ ಟು ಹೊರಗಡೆ ಶಾಪಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಕಡಿಮೆ ಇರುತ್ತೆ. ಇದು ನಾನು ಪ್ರಾಮಿಸ್ ಮಾಡ್ತೀನಿ. ಹೊರಗಡೆ ಕಂಪೇರ್ ಮಾಡಿದ್ರೆ ನೀವು ಶಾಪ್ಗಳಿಗೆ, ಇಲ್ಲಿ ನಿಮಗೆ ಕಡಿಮೆ ಅಮೌಂಟ್ಗೆ ಟೈರ್ ಸಿಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಪಕ್ಕ. ಯಾಕಂದರೆ ನಾನು ಆಚೆ ಕಡೆ ಹೋಗಿ ಕೇಳಿದ್ದೆ, ನಂಗೆ ಅಪೋಲೋ ಅಥವಾ CA ಟೈರ್ ಬೇಕು ಅಂತಂದರೆ. ಆ್ಯಕ್ಚುಲಿ ನನಗೆ ಒಂದು ಕಡಿಮೆ ಅಂದ್ರೂ 5,800 6,200 ರೂಪಾಯಿ ಎಲ್ಲ ಹೇಳಿದರು. ಬಟ್ ನಾನು ಒಂದು ರೇಟ್ ಮಾತಾಡ್ಕೊಂಬಂದಿದ್ದೀನಿ. ಅದನ್ನೆಲ್ಲ ನಿಮಗೆ ಅಲ್ಲೇ ಮುಂದೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒಂದು ಲೊಕೇಶನ್ ಕಳಿಸಿದ್ದಾರೆ. ಆ ಲೊಕೇಶನ್ಗೆ ಹೋದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮಳೆ ಅಂತೂ ಬರ್ತಾ ಇದೆ ಸದ್ಯಕ್ಕೆ. ಈ ಲೊಕೇಶನ್ ಬಂದು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಎದುರುಗಡೆಗೆ ಇರೋದು JK ಟೈರ್ ಶಾಪ್. ನೋಡ್ಬೋದು ನೀವು. ನಿಮಗೆ ಲೊಕೇಶನ್ ಗೊತ್ತಾಗಲಿಲ್ಲ ಅಂತಂದರೆ, ಆಲ್ಮೋಸ್ಟ್ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಬಂದು ಯಾರು ಬೇಕೋ ಬಂದು ಟೈರ್ ಹಾಕಿಸ್ಕೋಬೋದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ಎಕ್ಸಿಕ್ಯೂಟಿವ್ಸು ಇದ್ದಾರೆ ಇಲ್ಲೇ.
ಸರ್ ಆ್ಯಕ್ಚುಲಿ ಇವಾಗ ನಮ್ಮ ಕಸ್ಟಮರ್ಗಳೆಲ್ಲ ನಿಮ್ಮ ಹತ್ರ ಬರ್ತಾರೆ, ಆದರೆ ಓಕೆ ನೀವು ರೇಟ್ ಕಡಿಮೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ನಮ್ದೇನಿಲ್ಲ. ಬಟ್ ಕಂಪೇರ್ ಟು ನೀವು ಬೇರೆ ಕಡೆ ನೋಡಿದ್ರು ಕೂಡ ಇದೇ ರೇಟ್ಗೆ ಕೆಲವೊಬ್ಬರು ಕೊಡ್ತಾ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಈ ಕಾಂಪಿಟೇಷನ್ ಅಂತಂದರೆ ಒಬ್ರು ಕೊಡ್ಬೋದು, ಇನ್ನೊಬ್ರು ಕೊಡದೇನೂ ಇರ್ಬೋದು. ಸೊ ಕಸ್ಟಮರ್ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನೇ ಹುಡ್ಕೊಂಬರ್ಬೇಕು ಅಂತಂದರೆ ನಿಮ್ಮ ಕಡೆಯಿಂದ ನೀವು ಏನೇನು ಆಫರ್ ಕೊಡ್ತೀರಾ? ಸಪೋಸ್ ನಮ್ಮ ಕಡೆಯಿಂದ ಕಸ್ಟಮರ್ಗಳು ಬಂದ್ರೆ ವೀಲ್ ಅಲೈನ್ಮೆಂಟ್ ಈ ಥರದ್ದೇನೋ ಫ್ರೀ ಮಾಡಿಕೊಡೋ ಚಾನ್ಸಸ್ ಇದೆಯಾ? ನಮ್ಮಲ್ಲಿ ಬಂದು ಮೇನ್ ಆಥರೈಸ್ಡ್ JK ಆಗಿರೋದ್ರಿಂದ ನಿಮ್ಗೆ ಜೆನ್ಯೂನ್ ಪ್ರಾಡಕ್ಟ್ ಸಿಗತ್ತೆ ಫಸ್ಟ್ಲಿ. ಅಂಡ್ ನಿಮ್ಗೆ ರೀಸೆಂಟ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಎಲ್ಲ ಫ್ರೆಶ್ ಸ್ಟಾಕ್ ಇರುತ್ತೆ. ಇನ್ನೊಂದೇನಂದ್ರೆ ವಾರಂಟೀಸ್ ಬರುತ್ತೆ ಟೈರ್ಸ್ ನಲ್ಲಿ. ನಿಮ್ಗೆ ಮಲ್ಟಿ ಬ್ರ್ಯಾಂಡ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ವಾರಂಟೀಸ್ಗಳು ಸಿಗೋದಿಲ್ಲ. ನಮ್ಮಲ್ಲಿ ವಾರಂಟಿ ಇರೋದ್ರಿಂದ ಮೇನ್ JK ಆಥರೈಸ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ವಾರಂಟಿ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ನೀವು ಮೇನ್ ಆಥರೈಸ್ JK ನಲ್ಲಿ ಎಲ್ ಬೇಕಾದ್ರೂ ಕ್ಲೈಮ್ ಮಾಡೋ ಫೆಸಿಲಿಟೀಸ್ ಇರುತ್ತೆ. ಅಂಡ್ ಇನ್ನೊಂದ್ ಏನಂದ್ರೆ ನೀವು ಇನ್ನೊಂದು ಕ್ವಶನ್ ರೇಸ್ ಮಾಡಿರಿ, ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಫ್ರೀ ಮಾಡ್ಕೊಡ್ತೀರಾ ಅಂತ. ಅದು ಕೆಲವೊಂದ್ ಕಡೆ ಫ್ರೀ ಮಾಡಿ ಕೊಡ್ತಾರೆ ಸರ್. ಏನಾಗತ್ತೆ ಅಂದ್ರೆ ಟೈರ್ ನಲ್ಲಿ ಪ್ರೈಸ್ ತಗೊಂತಾರೆ, ಆ ಬ್ಯಾಲೆನ್ಸಿಂಗ್ ನಲ್ಲಿ ನಿಮ್ಗೆ ಸ್ವಲ್ಪ ವೇಟ್ಸ್ ನ ಕಡಿಮೆ ಯೂಸ್ ಮಾಡಿ ನಿಮ್ಗೆ ಬ್ಯಾಲೆನ್ಸಿಂಗ್ ನ ಕಂಪ್ಲೀಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ನಾವ್ ಆ ತರ ಮಾಡೋದಿಲ್ಲ. ಏನಿದೆ ಟೈರ್ ನಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂಡ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಗೆ ರೀಸನಬಲ್ ಚಾರ್ಜ್ ಮಾಡಿ ಕಸ್ಟಮರ್ ಹತ್ರನೇ ಅದ್ ನಾವು ಕಲೆಕ್ಟ್ ಮಾಡ್ಕೊಂತೀವಿ. ನಮ್ದು ಏನಿದೆ ಸರ್ವಿಸ್ ಗುಡ್ ಸರ್ವಿಸ್ ಆಗಿರುತ್ತೆ. ಟೆಕ್ನಿಷಿಯನ್ ಬಂದು ಎಲ್ಲಾ ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ ಬ್ರಿಸ್ಟೋನ್ ಎಕೋಮಾ ಇಂತ ಕಡೆ ಟ್ರೈನ್ ಆಗಿ ವರ್ಕ್ ಮಾಡಿ ಬಂದಿರುವಂತ ಟೆಕ್ನಿಷಿಯನ್ ಅಂತ ನಾವು ಕೆಲಸ ಮಾಡಿ ನಿಮ್ಗೆ ಸರ್ವಿಸ್ ಅಲ್ಲಿ ಒಳ್ಳೆ ಸರ್ವಿಸ್ ಮಾಡಿ ಕೊಡ್ತೀವಿ. ಓಕೆ, ಇವಾಗ ಟೈರ್ ಏನಾದ್ರು ನಮ್ಗೆ ತೊಂದರೆ ಆದ್ರೆ ಸರ್, ಇವಾಗ ನಮ್ JK ಟೈರ್ಸ್ ಎಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಶೋರೂಮ್ ಸಿಗುತ್ತೋ ನಾವು ಅಲ್ಲಿ ಹೋಗಿ ಇದನ್ನ ಚೇಂಜಸ್ ಮಾಡ್ಕೋಬಹುದಾ? ಕರ್ನಾಟಕ ಅಂತಲ್ಲ, ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಹೋಗಿನ ಕೂಡ ಕ್ಲೈಮ್ ಮಾಡ್ಕೋಬಹುದು. ನಾವು ಆನ್ಲೈನ್ ಅಲ್ಲಿ JK ಟೈರ್ಸ್ ಅಲ್ಲಿ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಮೇನ್ ಆಥರೈಸ್ JK ಅಲ್ಲಿ ಇರುತ್ತೆ, ಅಲ್ಲಿ ಕ್ಲೈಮ್ ಮಾಡ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ ಟೈರ್ಸ್. ನಿಮಗೆ ಯಾವ್ಯಾವ ಬ್ರ್ಯಾಂಡ್ ಟೈರ್ ಸಿಗ್ತವೆ ಸರ್ ನಿಮ್ಮಲ್ಲಿ? ನಮ್ದು ಮೇನ್ ಆಥರೈಸ್ JK ಆಗಿರೋದ್ರಿಂದ JK ಇರುತ್ತೆ. ಅದು ಬಿಟ್ಟು ನಿಮ್ಗೆ ಬ್ರಿಸ್ಟೋನ್ ಎಕೋಮಾ ಅಪೋಲೋ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಬೆಸ್ಟ್ ಪ್ರೈಸ್ ಅಂತಂದ್ರೆ ಸರ್ ಏನ್ ಪ್ರೈಸ್ ಮಾಡ್ಕೊಡ್ತೀರಾ ನಮ್ಮ ಕಸ್ಟಮರ್ಸ್ಗೆ? ಸರ್ ಅನ್ಸ್ಕೊಡಿ, ಏನ್ ಮಾರ್ಕೆಟ್ ಬೆಸ್ಟ್ ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲೇ ನಾವು ಕೊಡ್ತೀವಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಡಿಸ್ಕೌಂಟ್ ಮಾಡಿ. ಏನ್ ನಂಬರ್ಸ್, ಒಂದ್ ನಂಬರ್ಸ್ ಹೇಳಿ ಸರ್ ನಮ್ ಕಸ್ಟಮರ್. ಒಂದ್ ನಂಬರ್ಸ್ ಅಂತ ಗೊತ್ತಾದ್ರೆ ಅವ್ರು ಬರೋಕೆ ಒಂದು ಇಂಟ್ರೆಸ್ಟ್ ತೋರಿಸಿ. ಇವಾಗ 2156017 ಬರುತ್ತೆ. ಹೊರಗಡೆ ಎಲ್ಲ ನಿಮ್ಗೆ 6405 ಇರುತ್ತೆ. ನಮ್ಮಲ್ಲಿ ಬಂದ್ರೆ 5900 58 ಆ ರೇಂಜ್ ಅಲ್ಲೆಲ್ಲ ಮಾಡ್ತಾರೆ. ಓಕೆ, ಈ ಇರ್ಟಿಗಾ ಗಾಡಿಗಳು ಇಟ್ಕೊಂಡಿದಾರಲ್ಲ ಸರ್, Yes, sir. ಅವ್ರಿಗೀಗ ನಮ್ ಗಾಡಿ ಟೈರ್ ಹಾಕೋದ್ರಲ್ಲ, ಈ ಟೈರ್ ಏನ್ ರೇಟ್ ಹಾಕೊಡ್ತೀರಾ? ಸರ್ ಹೊರಗಡೆ ಶೋರೂಮ್ ನಲ್ಲಿ ಒಂದ್ ಕಡೆ ಕೇಳಿ ನೋಡಿ 5000 ಇದೆ, 185 65 15 185 715 ಇದೆಲ್ಲ. ಓಕೆ, ಇವು ನಮ್ಮಲ್ಲಿ ಬಂದ್ರೆ 4400 4300 ಈ ರೇಂಜ್ ಅಲ್ಲಿ ಮಾಡ್ಕೊಡ್ತೀರಾ? ಸೊ ಗಾಯ್ಸ್, ಫೈನಲಿ 4 ಟೈರ್ನ ಹಾಕ್ಸ್ದೆ. ನನಗೆ ಆ್ಯಕ್ಚುಲಿ ಟೈರ್ ಚೆನ್ನಾಗಿದೆ ಆಯ್ತಾ. ಎಲ್ಲಿಗೋದ್ರೂ JK ಟೈರ್ಸಲ್ಲಿ ಎಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಡೀಲರ್ಶಿಪ್ ಇದ್ರೂ ಕೂಡ ಅದು ಯಾವ ಬ್ರ್ಯಾಂಡ್ದಾದ್ರೂ ಹಾಕಿಸ್ಕೊಳ್ಳಿ, ನೀವು ಬ್ರಿಸ್ಟೋನೇ ಹಾಕಿಸ್ಕೊಳ್ಳಿ, ಅಪೋಲೋ ಹಾಕಿಸ್ಕೊಳ್ಳಿ, JK ಟೈರ್ ಹಾಕಿಸ್ಕೊಳ್ಳಿ, ಎಲ್ಲದಕ್ಕೂ ವಾರಂಟಿ ಇರುತ್ತೆ. ಅದು JK ಟೈರ್ಸ್ ಅವ್ರ ಶೋರೂಮ್ ಮಾತ್ರ ಹೋಗ್ಬೇಕು. ಇವರು ಒಂದು ಬಿಲ್ ಕೊಡ್ತಾರೆ. ಸೊ ನಮಗೂ ಬಿಲ್ ಕೊಟ್ಟರು. ಆ್ಯಕ್ಚುಲಿ ನನಗೆ 4200 ರೂಪಾಯಿ ಹಾಕ್ಕೊಟ್ರು. ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನೇನೋ ಅವ್ರ ಕಡೆಯಿಂದ ಕಡಿಮೆ ಇಸ್ಕೊಂಡು ನಿಮಗೆ ಜಾಸ್ತಿ ಹೇಳಿ ಆ ಥರ ಏನಿಲ್ಲ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿಕೊಡ್ತಾ ಇರೋದಕ್ಕೆ ಯೂಟ್ಯೂಬರು ಅಂತ ಹೇಳಿ ಪಾಪ ಅವ್ರ ಲಾಸೋ ಲಾಭನೋ ಗೊತ್ತಿಲ್ಲ, ಪಾಪ ಮಾಡಿಕೊಟ್ರು, ಕಡಿಮೆ ಮಾಡಿಕೊಟ್ರು. ನಮ್ಮ ಕಡೆಯಿಂದ ಬಂದವ್ರಿಗೆ ಯಾರಿಗೆ ಆಗಲಿ 4200 ರೂಪಾಯಿಂದ 4300 ರೂಪಾಯಿ ತನಕನೂ 100-200 ರೂಪಾಯಿ ನನಗಿಂತ ಹೆಚ್ಚು ಕಡಿಮೆ ಹಾಕೊಡ್ತಾರೆ ಅಷ್ಟೇ ಗುರು, ಮ್ಯಾಟ್ರ್ ಇನ್ನೇನಿಲ್ಲ. ಯಾರು ಬಂದರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆ ಟೈರ್ ಹಾಕ್ಕೊಡ್ತಾರೆ. ಆಮೇಲೆ ಅವ್ರ ಸರ್ವಿಸ್ ಚೆನ್ನಾಗಿದೆ ಆಯ್ತಾ. ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಏನೇ ಇದ್ರೂ ಕೂಡ ನೀಟಾಗಿ ಮಾಡಿಕೊಡ್ತಾರೆ. ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸೊ
ಬನ್ನಿ ಉಪಯೋಗ ಪಡಿಸ್ಕೊಳ್ಳಿ. ನಿಜವಾಗ್ಲೂ ಗಾಡಿ ಓಡಿಸ್ತಾ ಇದ್ದೀನಿ, ಫೀಲಿಂಗೇ ಒಂಥರ ಚೇಂಜ್ ಆಗಿದೆ. ಬ್ಯಾಲೆನ್ಸಿಂಗು ಮತ್ತು ಅಲೈನ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಸೂಪರಾಗಿ ಗಾಡಿ ಮಾತ್ರ ಒಂಥರ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ವೀಕ್ಷಕರು ಆಮೇಲೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಏನೋ ಒಂದು ಉತ್ತೇಜನ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಸ್ಟೇ ಟ್ಯೂನ್. ನಮಸ್ಕಾರ.